ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ ಬಂದುಬಿಟ್ಟು ನಮ್ಮಮ್ಮ ಅಪ್ಪ ಎಲ್ಲನೂ ಊರಿಗೆ ಹೋಗಿದ್ದಾದಮೇಲೆ, ಹಬ್ಬ ಎಲ್ಲ ಮುಗಿದು ಊರಿಗೆ ಹೋಗಿದ್ದಾದಮೇಲೆನ ವ್ಲಾಗು. ಅವತ್ತೂ ಅಷ್ಟೇ ವೆಜ್ ರೈಸು ಮಾಡಿಕೊಡು ಮಮ್ಮಿ ಅಂತ ಹೇಳಿ ನನ್ನ ಮಗ ಕೇಳಿದ್ದ. ಅದಕ್ಕೋಸ್ಕರ ಅವತ್ತು ವೆಜ್ ರೈಸು ಮಾಡಿರ್ತದಂಥದ್ದು. ಇನ್ನು ಕಾರ್ತಿಕ ಮಾಸದಲ್ಲಿ ಏನು ನಾನ್ ವೆಜ್ ಏನು ತಿನ್ನೋದಿಲ್ಲ, ಅದಕ್ಕೇ ವೆಜ್ ರೈಸ್ ಮಾಡಿದೆ. ಇಲ್ಲಾಂದರೆ ಎಗ್ ಹಾಕಿದ್ರೆ ಎಗ್ ರೈಸ್ ಆಗೋಗ್ತಾಯಿತ್ತು. ಅದಕ್ಕೆ ನೋಡಿ ಇಲ್ಲಿ ಬಂದ್ಬಿಟ್ಟು ಒಂದು ಬಾಣಲೆ ತಗೊಂಡು ಅದರಲ್ಲಿ ಆಯಿಲ್ನ ಹಾಕಿ ಮತ್ತು ಸ್ಪೈಸಸ್ ಎಲ್ಲನೂ ಹಾಕಿ, ಅಂದರೆ ಬಿರಿಯಾನಿ ಎಲೆ, ಚಕ್ಕೆ ಒಂದು ಸ್ವಲ್ಪ, ಲವಂಗ ಸ್ವಲ್ಪ ಎಲ್ಲ ಹಾಕಿ ಅದು ಸಿಡ್ದಿದ್ದಾಗಿದ್ದಾದಮೇಲೆ ನೋಡಿ ಈರುಳ್ಳಿ ಒಂದು, ಕ್ಯಾಪ್ಸಿಕಮ್ಮು, ಹಾಗೆ ಟೊಮೊಟೊ, ಈ ಥರ ತರಕಾರಿ ಇನ್ನೂ ಕ್ಯಾಬೇಜು, ಕ್ಯಾರೆಟು ಎಲ್ಲನೂ ಹಾಕ್ಬೋದು. ಅದು ಎಲ್ಲನೂ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರಿದಿದ್ದಾದಮೇಲೆ ಅದನ್ನು ಹಾಕ್ಕೊಳ್ಳೋದು. ಅದನ್ನು ಎಲ್ಲನೂ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗರಂ ಮಸಾಲನೂ ಹಾಕ್ಕೋಬೇಕು. ಗರಂ ಮಸಾಲನೂ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೋಬೇಕು. ಈಗಾಗಲೇ ನಿಮಗೆ ತೋರಿಸಿದ್ದೀನಿ ನಾನು ಯಾವ ಥರ ಮಾಡ್ತೀನಿ, ಏನು ಹೇಗೆ ಅಂತ ಹೇಳಿಬಿಟ್ಟು. ಇದು ಖಾರಕ್ಕೆ ಅಂತ ಹೇಳ್ಬಿಟ್ಟು ನೀವು ಖಾರ ಪೌಡ್ರ್ ಆದರೂ ಹಾಕ್ಕೋಬೋದು, ಇದು ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ಅದಾದ್ರೂ ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋವರು ಖಾರ ಪುಡಿನೂ ಹಾಕ್ಕೋಬೋದು. ಇದೆಲ್ಲ ಹಾಕಿದ್ದಾದಮೇಲೆ ಇದಕ್ಕೆ ಟೇಸ್ಟಿ ಸಾಲ್ಟೂ ಹಾಕ್ಕೋಬೇಕು. ಟೇಸ್ಟಿ ಸಾಲ್ಟ್ ಹಾಕಿದ್ರೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು. ಅದೆಲ್ಲ ಆಗಿದ್ದಾದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿದ್ದಂಥ ರೈಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ವೆಜ್ ರೈಸ್ ಅನ್ನೋದು ಟೇಸ್ಟಿ ಆದಂಥ ವೆಜ್ ರೈಸ್ ಅನ್ನೋದು ರೆಡಿ ಆಗುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಟೇಸ್ಟಿ ಸಾಲ್ಟು ಇದೆಲ್ಲ ಹಾಕ್ಕೋಬೇಕು. ನಾನು ಮೊದಲೇ ಹೇಳಲಿಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. ಮತ್ತು ಹಾಕ್ಕೊಂಡ್ರೆ ಇದನ್ನೋದು ವೆಜ್ ರೈಸ್ ಅನ್ನೋದು ರೆಡಿ ಆಯಿತು. ಮತ್ತು ಇವಾಗ ಬಂದ್ಬಿಟ್ಟು ಒಂದು 7 o'clock ಆ ಥರ ಆಗಿತ್ತು. ಇನ್ನು ಮಕ್ಕಳು ಎಲ್ಲನೂ ಅವ್ರಿಗೆ ಬಾಕ್ಸ್ಗೆ ಎಲ್ಲ ಹಾಕಿ ಎಲ್ಲ ಕೊಟ್ಬಿಟ್ಟೆ. ಅವರು ಹೋದರು. ಇನ್ನು ಹೋಗಿದ್ದಾದಮೇಲೆ ಇನ್ನು ನನ್ನದು ಇರತ್ತಲ್ವ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ತೋರಿಸಿದ್ದೆ ಮಕ್ಕಳಿಗೆಲ್ಲ ವೆಜ್ ರೈಸ್ ಎಲ್ಲನೂ ಮಾಡಿ ಕೊಟ್ಟೆ. ಅಂದರೆ ಮೊನ್ನೆ ಮಾಡಿದ್ದೆ, ಅದು ಇಷ್ಟ ಆಯ್ತಂತೆ. ಅದಕ್ಕೆ ನನ್ನ ಚಿಕ್ಕ ಮಗ ಅದೇ ಕೆಲಸಕ್ಕೆ ಹೇಳಿ ಮಾಡಿಸ್ಕೊಂಡಿದ್ದಾನೆ. ಅಂದರೆ ಅವರ ಕ್ಲಾಸಲ್ಲಿನೂ ಯಾರ್ಯಾರು ಕೇಳಿದ್ರಂತೆ, ಅದಕ್ಕೋಸ್ಕರ 2-3 ಬಾಕ್ಸ್ ಹಾಕ್ಕೊಡು ಮಮ್ಮಿ ಅಂತ ಹೇಳಿ ಕೇಳ್ದ. ಸರಿ ಅಂತ ಹೇಳ್ಬಿಟ್ಟು ಆಗುತ್ತೆ. ನಾವು ಒಪ್ಪೋದೇ ಇರೋದು. ದೊಡ್ಡವನಾದರೆ ಅವನು ಯಾವ ಥರ ಹಾಕಿದ್ರೂ ತಿಂತಾನೆ, ಮಾಡಿಕೊಟ್ರು. ಇವನೇ ನನಗೆ ಅದು ಬೇಡ ಇದು ಬೇಡ ಅಂತ ಹೇಳಿ ಇದು ಮಾಡ್ತಾನೆ. ಅದಕ್ಕೋಸ್ಕರ ಸರಿ ಮಾಡ್ದಲ್ವ, ವೆಜ್ ರೈಸ್ ಚೆನ್ನಾಗೇ ಇರುತ್ತೆ. ಇವತ್ತು ಕಾರ್ತಿಕ ಸೋಮವಾರಗಳಾಗಿರೋದ್ರಿಂದ ಈ ಕಾರ್ತಿಕ ಮಾಸ ಹೋಗೋವರೆಗೂ ನಾನ್ ವೆಜ್ ಮಾಡೋಂಗಿಲ್ಲ. ಅದಕ್ಕೇ ಎಗ್ ಹಾಕಿದ್ದಿದ್ರೆ ಎಗ್ ರೈಸ್ ಥರ ಆಗೋಗ್ತಾಯಿತ್ತು. ಸರಿ ಅಂತ ಹೇಳಿಬಿಟ್ಟು ಅದನ್ನು ವೆಜ್ ರೈಸೇ ಮಾಡಿ ಕೊಟ್ಟೆ. ಇವಾಗ ಬಂದ್ಬಿಟ್ಟು ನೋಡಿ ಆಗಿದೆ ನೋಡಿ. ಇನ್ನು ಬೆಳಗ್ಗೆಯಿಂದ ಇದೊಂದು ಕೆಲಸ ಇರುತ್ತಲ್ಲ. ಅಂದರೆ ನಮ್ಮವರು ಇವತ್ತು ಶನಿವಾರ ಅಲ್ವಾ, ಲೇಟಾಗಿಯೇ ತಿಂದು ಹೋಗಿದ್ದಾರೆ. ಇದು ಬಂದ್ಬಿಟ್ಟು ಬೇಳೆ ಮತ್ತು ಈ ಥರ ಸೌತೆಕಾಯಿ, ಬದನೆಕಾಯಿ ಮತ್ತು ಅಲಸಂದೆ ಎಲ್ಲನೂ ಹಾಕಿ ಇದನ್ನು ಮಾಡಿದ್ದೆ, ಸಾಂಬಾರು ಮಾಡಿ. ಅದಕ್ಕೇ ಮುದ್ದೆ ರೈಸು ಬೆಳಗ್ಗೆ ಮಾಡಿದ್ದಿದ್ದೇ ಇತ್ತಲ್ವ, ಅದೇ ಕೊಟ್ಟಿದ್ದಾಯಿತು. ಇವಾಗ ಬಂದ್ಬಿಟ್ಟು ಇನ್ನೇನು 1 ಗಂಟೆ ಆ ಥರ ಆಗಿದೆ. ನನ್ನ ಮಗ ಮೊನ್ನೆ ಮಿಕ್ಸರ್ ಮಾಡಿದ್ದೆ, ಅವಾಗೇನು ವಿಡಿಯೋ ಮಾಡಲಿಲ್ಲ. ಮೊನ್ನೆ ಮಿಕ್ಸರ್ ಮಾಡಿದ್ದೆ, ಆಗೋಯ್ತಂತೆ. ಇವಾಗ ಬೆಳಗ್ಗೆ ನೆನ್ನೆ ಹೇಳ್ದ. ಇನ್ನು ಅಲ್ಲಿ ಬಂದ ತಕ್ಷಣ ಏನಾದರೂ ಒಂದು ತಿನ್ನೋಕ್ಕೆ ಹುಡುಕ್ತಾ ಇರ್ತಾರೆ ಮಕ್ಕಳು, ಮನೆಗೆ ಬಂದ ತಕ್ಷಣ. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನೆನ್ನೆನೇ ಹೇಳ್ದ, ಖಾಲಿ ಆಗೋಗಿತ್ತು. ಸರಿ ಮಮ್ಮಿ ಮಿಕ್ಸರ್ ಮಾಡೋ ಮಮ್ಮಿ ಅಂತ ಹೇಳಿದ್ದ. ಅದಕ್ಕೋಸ್ಕರ ಇನ್ನು ನೆನಪಾಯಿತು. ಸರಿ ಮಾಡಿ ಇಟ್ಬಿಡೋಣ, ಇಲ್ಲಾಂದರೆ ಮತ್ತೆ ಮಾಡಲಿಲ್ವ ಅದು ಇದು ಅಂತಾರೆ. ಅಂಗಡಿನಲ್ಲಿ ಎಷ್ಟೇ ನಾವು ತಿಂದ್ರೂ ಮನೆಯಲ್ಲಿ ಮಾಡಿ ತಿನ್ನೋ ಥರ ಆಗೋದಿಲ್ವಲ್ಲ. ಅಂದರೆ ಮನೇಲಿ ಮಾಡಿದರೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ತಿನ್ಬೋದು. ಇನ್ನು ಅಂಗಡಿನಲ್ಲಿ ತಗೊಂಡು ಬರೋಕ್ಕಿಂತನೂ ಅಲ್ವಾ.
ಅದಕ್ಕೋಸ್ಕರ ಮಾಡಿ ಇಟ್ಟೆ. ಇನ್ನು ಕೆಳಗಡೆಗೆ ಹೋಗಿ ಏನಾದರೂ ಮಾಡಬೇಕು. ನೆನ್ನೆನೂ ನಮ್ಮ ಅಮ್ಮ ಅಪ್ಪ ಊರಿಗೆ ಹೋದ್ರಲ್ವ, ಮತ್ತೇನು ಕಂಟಿನ್ಯೂ ಮಾಡಲಿಲ್ಲ. ಇದು ಒಂದು ಡ್ರೆಸ್ ಆಲ್ಟ್ರೇಷನ್ ಇದೆ ಅಂತ ಹೇಳಿದೆ ಅಲ್ವಾ, ಅದು ಆಲ್ಟ್ರೇಷನ್ ಮಾಡಿಬಿಟ್ಟು ಒಂದು ಬ್ಲೌಸ್ ಒಂದು ಅರ್ಧ ಹೊಲ್ದು ಹಾಗೆ ಇದ್ದೋಗಿದ್ದೆ. ಈ ನಡುವೆ ಎಲ್ಲ ಸ್ಟಿಚ್ ಮಾಡಿ ಸಾಕೋಗಿದೆ. ಮತ್ತು ಯಾರೋ ಬಂದಿದ್ದರು ಬಟ್ಟೆ ತಗೊಂಡು, ಅವ್ರಿಗೆ ಬಂದ್ಬಿಟ್ಟು ನಾಳೆ ಭಾನುವಾರ ಸಾಯಂಕಾಲ ಬರ್ತೀವಿ ಅಂತ ಹೇಳಿದ್ದಾರೆ, ಮಧ್ಯಾಹ್ನ ಆ ಥರ. ಅದಕ್ಕೆ ಇನ್ನು ಇವತ್ತು ಕಟ್ ಮಾಡಿ ಆದರೆ ಹೊಲಿಬೇಕು ಆ ಥರ ಎಲ್ಲ ಇದೆ. ಇನ್ನು ಹೋಗೋಣ ಕೆಳಗಡೆ. ಅದಕ್ಕೆ ಒಂದು ಲೋಟ ಕಾಫಿ ಮಾಡಿಕೊಂಡು ಇನ್ನು ಕೆಳಗಡೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ನಿಮ್ಮ ಜೊತೆನೂ ಮಾತಾಡೋಣ, ಈ ನಡುವೆ ಮಾತಾಡಿಲ್ಲವಲ್ಲ ಅಂತ ಹೇಳಿಬಿಟ್ಟು ಇವಾಗ ಮಾತಾಡ್ತಾ ಇದ್ದೀನಿ. ಬನ್ನಿ ಇನ್ನು ಹೋಗೋಣ. ನೋಡಿ ಆಚೆನೂ ಆಗ್ತಾಯಿದೆ, ನೋಡಿ ಆಚೆ ಎಲ್ಲ ಇದೆ. ಹೌದು, ಅಲ್ಲಿ ನೋಡಿ ಈ ಥರ ಹೂವಿನ ಗಿಡಗಳು ಇದಾವಲ್ಲ, ಆ ಹೂವಿನ ಗಿಡಗಳನ್ನ ಅಲ್ಲಿ ನೆಟ್ಟಿದ್ದೆ. ನೋಡಿ ಇಲ್ಲಿ ನೆಟ್ಟಿದ್ದೀನಿ. ಸುತ್ತಲೂ ವೈಟು ಮತ್ತು ಮಧ್ಯದಲ್ಲಿ ಪಿಂಕ್ ಕಲರ್ ಬರೋ ಥರ. ಅವು ದೊಡ್ಡವಾದರೆ ಮಾತ್ರ ಸೂಪರಾಗಿರುತ್ತೆ ನೋಡೋದಕ್ಕೆ. ನಮ್ಮ ಯಜಮಾನರು ಕಿತ್ತು ಬಿಸಾಕ್ತಾರೆ. ಅಂದರೆ ಬೇರೆ ಯಾರಾದರೂ ಹಾವುಗಳು ಬರ್ತವೆ ಅದು ಇದು ಅಂತ ಹೇಳೋಷ್ಟ್ರೊಳಗೆ ಅಯ್ಯೋ ಹೌದು ಬಂದ್ಬಿಡ್ತವೆ ಅಂತ ಹೇಳ್ಬಿಟ್ಟು ಅವರು ಕಿತ್ತಾಕ್ತಾರೆ. ಆ ಥರ ಅದಕ್ಕೆ ನೆಟ್ಟಿದ್ದೀನಿ. ಅಂದರೆ ಯಾವಾಗಲೂ ಹೂವು ಬಿಟ್ಟಿರ್ತಾವಲ್ಲ, ನನಗೆ ಈ ಥರ ಗಿಡ ತುಂಬ ಹೂವು ಇರಬೇಕು, ನೋಡೋಷ್ಟ್ರೊಳಗೆ ಸುತ್ತಲೂ ಚೆನ್ನಾಗಿರಬೇಕು, ಆ ಥರ ಇದ್ದರೆ ಇಷ್ಟ. ಅದಕ್ಕೆ ಹೂವಿನ ಗಿಡಗಳು ಆ ಥರ ಹಾಕಿದ್ದೀನಿ. ಮೊದಲು ಎಲ್ಲನೂ ಎಷ್ಟು ಹೂವಿನ ಗಿಡಗಳು ಎಷ್ಟು ಬೆಳೆಸ್ತಾ ಇದ್ನೋ, ಇವಾಗ ಬಟ್ಟೆ ಅದು ಇದು ಅಂತ ಹೇಳ್ಬಿಟ್ಟು ಅದೇ ನಮ್ಮವ್ರು ಈ ಥರ ಕಿತ್ತಾಕ್ತಾರೆ. ಈ ಕೋತಿಗಳ ಹತ್ರ ಎಲ್ಲ ಅವು ಕೋತಿಗಳೂ ಮುರಿದು ಬಿಸಾಕ್ತವೆ. ಅದಕ್ಕೋಸ್ಕರ ನೆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನೋಡಿ ಅವತ್ತು 1800 ಕೊಟ್ಟು ಹೂವಿನ ಗಿಡಗಳು ತಗೊಂಡು ಎಲ್ಲ ತೋರಿಸಿದೆ ಅಲ್ವಾ, ಅದೂ ಅಷ್ಟೇ. ಈ ನಮ್ಮವರು ಕ್ಲೀನ್ ಮಾಡೋವಾಗ ತುಳಿದು ಹಾಕೋದು ಕಿತ್ತಾಕೋದು ಎಲ್ಲ ಅವ್ರದ್ದು ಆ ಥರ ಮಾಡ್ತಾಯಿರ್ತಾರೆ. ಅದು ನಾನು ಇದ್ದಾಗ ಹೋಗೋದಿಲ್ಲ ಗಿಡಗಳಕ್ಕೆ, ನಾನು ಇಲ್ಲದೆ ಇರೋವಾಗ ಆ ಥರ ಕ್ಲೀನ್ ಮಾಡಿಸ್ಕೋಗ್ಲಕ್ಕೆ ಅಂತೇಳಿ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ ಅಲ್ಲ ಅಲ್ವಾ. ಬನ್ನಿ ಇನ್ನು ಕೆಳಗಡೆಗೆ ಹೋಗೋಣ. ನೋಡಿ ನಮ್ಮ ಚಿನ್ನ ಯಾವ ಥರ ಮೇಲೆ ಮಲ್ಕೊಂಡಿದೆ ಅಂತ ಹೇಳ್ಬಿಟ್ಟು, ಪಾಪ ಇದಕ್ಕೆ ಏನೋ ಹುಣ್ಣು ಥರ ಆಗಿಬಿಟ್ಟಿದೆ. ಸಾರಿ, ಅದಕ್ಕೆ ಹಾಕ್ಕೊಂಡಿದೆ. ನೋಡಿ ಕೆಮ್ಮು ಇನ್ನೂ ಹೋಗಲಿಲ್ಲ, ಅದಕ್ಕೆ ಗಂಟಲು ಕೂಡ ಒಂಥರ ಇದೆ. ನೋಡಿ ಕಾಫಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಾವು ಮಿಕ್ಸರ್ ಮಾಡಿದ್ದೀನಲ್ವಾ, ಇದು ಊಟ ತಿನ್ನೋವಾಗ ಈ ಥರ ಕಾಫಿ ಕುಡಿಯೋವಾಗ ಎಲ್ಲನೂ ಈ ಥರ ಮಿಕ್ಸರ್ನ ಎತ್ಕೊಂಡು ತಿಂದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟರಲ್ಲಿ ಯಾರೋ ಆ ಪಾರ್ಲರ್ಗೆ ಅಂತ ಬಂದರು, ಅದಕ್ಕೆ ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡಿದ್ದೆ. ಮತ್ತು ಬನ್ನಿ ಅವರು ಐಬ್ರೋ ಮಾಡಿಕೊಂಡು ಹಾಗೆ ಫೇಶಿಯಲ್ಲೂ ಮಾಡಿಸ್ಕೊಂಡ್ರು, ಫೇಶಿಯಲ್ ಬ್ಲೀಚ್ ಹಾಕಿಸ್ಕೊಂಡ್ರು. ಅದೆಲ್ಲ ಆಗಿದ್ದಾದಮೇಲೆ ಇನ್ನು ನನ್ನದು ಬಟ್ಟೆ ಸ್ಟಿಚ್ಚಿಂಗು ಇನ್ನು ಇದ್ದೇ ಇರುತ್ತಲ್ಲ, ಕಟ್ ಮಾಡಿ ನೈಟಲ್ಲಿ ಬ್ಲೌಸಸ್ನ ಕಟ್ ಮಾಡಿದ್ದೆ. ಇವತ್ತು ರೆಡಿ ಮಾಡಿ ಇಟ್ಟಿದ್ರೆ ನಾಳೆ ಬಂದು ಅವರು ತೊಗೊಂಡೋಗ್ತಾರೆ. ಹಾಗೆ ನೋಡಿ ಇದನ್ನು ಬಬಲ್ಸನ್ನು ಎಲ್ಲ ಹಾಕಿ ಕಟ್ ಮಾಡಿ ಹಾಗೆ ಸುತ್ತಿ ಎಲ್ಲ ಇಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಭಾನುವಾರ, ಇನ್ನೇನೋ 11 o'clock ಆ ಥರ ಆಗಿದೆ. ಎಲ್ಲ ಕೆಲಸ ಆಯಿತು, ಅಡುಗೆ ಕೆಲಸ ಎಲ್ಲನೂ ಹಾಗೆ ಬಂದಿದ್ದೀನಿ. ಇನ್ನು ಇವಾಗ 2 ಬ್ಲೌಸಸ್ ನೈಟಲ್ಲಿ ಕಟ್ ಮಾಡಿದ್ದು ತೋರಿಸಿದೆ ಅಲ್ವಾ ಹಿಂದಿನ ವಿಡಿಯೋದಲ್ಲಿ, ಅದು ಬಂದ್ಬಿಟ್ಟು ಇವಾಗ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಇನ್ನು 2 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಸ್ಟಿಚ್ ಮಾಡಿ ಕೊಡಬೇಕು. ಯಾವ ಥರ ಡಿಸೈನ್ ಹೊಲಿತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಬಂದ್ಬಿಟ್ಟು ಇಲ್ಲಿ ಇದು ಫಸ್ಟು ಈ ಬ್ಲೌಸ್ನ ತಗೊಂಡಿದ್ದೀನಿ, ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು. ಇದನ್ನು ಅಷ್ಟೇ ಡಿಸೈನು ಕಳಿಸಿದ್ರು ಅವರು, ಆ ಥರ ಸ್ಟಿಚ್ ಮಾಡಬೇಕು ಅಂತ. ಯಾವ ಥರ ಏನು ಹೇಗೆ ಅಂತ ಹೇಳಿಬಿಟ್ಟು ನಿಮಗೂ ತೋರಿಸ್ತೀನಿ, ಹಾಗೆ ನೋಡ್ತಾಯಿರಿ. ನೋಡಿ ಫ್ರೆಂಡ್ಸ್, ಒಂದು ಬ್ಲೌಸು ಈ ಥರ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಉಕ್ಸಾಗಬೇಕು. ಹಾಗೆ ನೋಡಿ ಸ್ಲೀವ್ಸ್ಗೂ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಒಂದು ಬಟನ್ನ ಸ್ಟಿಚ್ ಮಾಡಬೇಕು. ಈ ಥರ ಇದೆ ನೋಡ್ರಲ್ಲ. ಇನ್ನು ಉಕ್ಸ್ ಹಾಕಿದ್ಮೇಲೆ ಇದೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ಮೇಲೆ ಮತ್ತೇನೋ ತೋರಿಸ್ತೀನಿ. ಈ ಥರ ಬಂದಿದೆ ಡಿಸೈನ್ ಅನ್ನೋದು.
ಇನ್ನೂ ಒಂದು ಇದೆ, ಅದನ್ನು ಸ್ಟಿಚ್ ಮಾಡಿ ಮತ್ತೆ ನಿಮಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ ಹೇಳಿಬಿಟ್ಟು. ನೋಡಿ ಫ್ರೆಂಡ್ಸ್, ಒಂದು ಬ್ಲೌಸು ಈ ಥರ ಸ್ಟಿಚ್ ಮಾಡಿದೆ. ಇನ್ನೂ ಅದಕ್ಕೆ ಬೀಡ್ಸ್ ಹೊಲಿಯೋದು ಈ ಥರ ಎಲ್ಲ ಸಣ್ಣ ಪುಟ್ಟ ಇದೆ. ಇದು ಬಂದ್ಬಿಟ್ಟು ಸಂಡೇ ಸಾಯಂಕಾಲ ಹಾಗೆ ಕೊಡಬೇಕು ಅಂತ ಹೇಳಿದ್ದಂಥದ್ದು. ಸಾಟರ್ಡೆ ಲಾಗ್ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ. ಇದು ಬ್ಲೌಸು ಎಲ್ಲ ಸ್ಟಿಚ್ ಮಾಡಿದ್ದು ಸಂಡೇ, ಅವತ್ತು ಸಾಯಂಕಾಲ ಹಾಗೆ ಬರ್ತೀವಿ ಅಂತ ಹೇಳಿದರು. ಅವ್ರಿಗೆ ಮಂಡೇ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು. ಇದು ಅಕ್ಕದೊಬ್ಬರದು, ತಂಗಿದೊಬ್ಬರದು. ಇದು ಬಂದ್ಬಿಟ್ಟು ತಂಗಿದು. ಹುಡುಗಿ ಈ ಥರ ಫೋಟೋ ಕಳಿಸಿದ್ಲು, ಆ ಹುಡುಗಿಗೆ ಆ ಥರ ಸ್ಟಿಚ್ ಮಾಡಿದೆ. ಇದು ಬಂದ್ಬಿಟ್ಟು ಅಕ್ಕ, ಅದು ಆ ಹುಡುಗಿ ನನಗೇನೆ ಆಪ್ಷನ್ ಕೊಟ್ಟಿದ್ಲು, ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡಕ್ಕ ಅಂತ ಹೇಳ್ಬಿಟ್ಟು. ಅದು ಬಬಲ್ಸ್ ಥರ ಅದು ಮಾತ್ರ ಒಂದು ಇಡು ಅಂತ ಹೇಳಿ ಅವರು ಹೇಳಿದ್ದಂಥದ್ದು. ಇನ್ನು ಸ್ಲೀವ್ಸ್ಗೆ ಎಲ್ಲನೂ ನೀವೇ ನೋಡಿ ಇಡೀ ಡಿಸೈನು ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ಈ ಥರ ಡಿಸೈನ್ನ ಸ್ಟಿಚ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ, ನನಗೂ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಗಿದೆ. ಅಂದರೆ ಅವರ ತಂಗಿದು ಅಂತ ಹೇಳಿದೆ ಅಲ್ವಾ, ಆ ತಂಗಿದು ಈ ಥರ ಮೆರೂನ್ ರೆಡ್ದು. ಆ ಹುಡುಗಿನೇ ಕೊಟ್ಟಿದ್ದಂಥದ್ದು, ಅಂದರೆ ಈ ಥರ ಡಿಸೈನೇ ಸ್ಟಿಚ್ ಮಾಡಿ ಅಂತ. ಆ ಹುಡುಗಿಗೆ ಅವ್ರ ಅಕ್ಕಂದು ಇಷ್ಟ ಆಯಿತು. 2 ಬ್ಲೌಸ್ನ ಸ್ಟಿಚ್ ಮಾಡಿದ್ದು ಎಲ್ಲ ಆಯಿತು. ಇನ್ನೇನು ಇವಾಗ ಬಂದ್ಬಿಟ್ಟು 8 o'clock ಆ ಥರ ಆಗಿದೆ. ಇವತ್ತು ಸಂಡೇ, ಬೆಳಗ್ಗೆ ಏನೋ ತೋರಿಸ್ದೆ ಅಲ್ವ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಎಲ್ಲನೂ. ಇವತ್ತು ಬಂದ್ಬಿಟ್ಟು ಸಂಡೇ. ಇನ್ನು ಬೆಳಗ್ಗೆನೂ ಸಾಂಬಾರು ಇತ್ತಲ್ವ, ಅದಕ್ಕೇ ಮುದ್ದೆ ರೈಸು ಈ ಥರ ಮಾಡಿ ಇಟ್ಟಿದ್ದೆ. ಇನ್ನು ಇವಾಗ ರಸಮ್ಗೆ ಮತ್ತು ರೈಸು ಮಾಡಿದ್ದೀನಿ. ರಸಮ್ಗೆ ಇಟ್ಟು ಟೊಮೊಟೊ ಕುದಿಸೋಕ್ಕೆ ಅಂತ ಇಟ್ಟು ಬಂದಿದ್ದೀನಿ. ಹಾಗೆ ಸ್ವಲ್ಪ ಉಪ್ಮಾ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಅವರು ರಸಮ್ ಅನ್ನ ರೈಸೇನಾ ಅಂತ ಇದು ಮಾಡಿದ್ರೆ ಅಕಸ್ಮಾತು ಅದು ಸ್ವಲ್ಪ ಇದು ಸ್ವಲ್ಪ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಉಪ್ಮಾ ಸ್ವಲ್ಪ, ರಸಮ್ಮು ರೈಸು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಇಟ್ಟು ಬಂದಿದ್ದೀನಿ. ನನ್ನ ಮಗನ ಹಾಗೆ ತರಕಾರಿ ಹಚ್ಚಿಕೊಡು ಅಂತ ಹೇಳಿ ಬಂದಿದ್ದೀನಿ. ಅವನು ಚಿಕ್ಕವನು ಹಚ್ತಾ ಇದ್ದಾನೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿದೆ. ಫೋಟೋ ಕೂಡ ಹಾಕ್ತೀನಿ. ಇದು ಚೆನ್ನಾಗಿ ಬಂದಿದೆ ನೀಟಾಗಿ ಎಲ್ಲನೂ. ನೋಡಿ ಇದು ಬಫ್ ಇಟ್ಟು ಈ ಥರ ಇದಕ್ಕೆ ಬೀಡ್ಸ್ ಈ ಥರ ಹಾಕಿ ಇಟ್ಟಿದ್ದೀನಿ. ಇದು ಒಬ್ರದ್ದಾಯಿತು. ಇಬ್ಬರೂ ಅಕ್ಕ ತಂಗಿ ಇರದೆ. ಇದು ಬಂದ್ಬಿಟ್ಟು ತಂಗಿದಾಗಿರುತ್ತೆ, ಇದು ಬಂದ್ಬಿಟ್ಟು ಅಕ್ಕಂದಾಗಿರುತ್ತೆ. ಇದು ಅಷ್ಟೇ ಹೆವಿ ವರ್ಕು, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅವ್ರ ಅಮೌಂಟ್ ಎಷ್ಟು ಕೊಡ್ತಾರೆ ಏನು ಅಂತ ಅದೇ ನೋಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಇದು ಮಾಡಿದ್ರೆ ಅವರು ಕೊಡುವಾಗ ಇದು ಮಾಡಿ ಕೊಡ್ತಾರಲ್ಲ, ಆವಾಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಆವಾಗಲೂ ಅಷ್ಟೇ ಈ ನಡುವೆ ಎಲ್ಲ ಹಾಕಿದ್ದೆ, ಒಂದು ಸೇಮ್ ಇದೇ ವರ್ಕ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ ಈ ಥರ ಥ್ರೆಡ್ ಹಾಕಿ ಬೀಡ್ಸ್ ಹಾಕಿ ಹಾಕಿರೋದು ಇದೇ ಲೀವ್ಸ್ ಡಿಸೈನ್ ಹಾಕಿದ್ದಿದ್ದು. ಅವರು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ನಾನು ಅದಕ್ಕೆ ಮತ್ತು ಸೀರೆಗೆ ಈ ಥರ ಕುಚ್ಚು ಹೊಲ್ದಿದ್ದೆ. ಎಲ್ಲ ಹೊಲ್ದಿದ್ದಕ್ಕೆ ನಾನು ಕೊಡೋದಕ್ಕಿಂತನೂ ತುಂಬಾ ಕಡಿಮೆ ಕೊಟ್ಟರು. ತುಂಬಾ ನನಗೆ ಡಿಸಪಾಯಿಂಟ್ ಆಯಿತು. ಇಷ್ಟೇನಾ ಅಂತ ಹೇಳಿಬಿಟ್ಟು. ಅಂದರೆ ಹೆವಿ ವರ್ಕ್ ಅಲ್ವಾ, ವರ್ಕ್ ಎಲ್ಲ ಚೆನ್ನಾಗಿದೆ, ಬ್ಲೌಸು ಚೆನ್ನಾಗಿದೆ, ಕುಚ್ಚೆಲ್ಲ ಹಾಕಿ ಎಲ್ಲ ಇದು ಮಾಡಿದ್ರೆ ಅವರು ಅಷ್ಟು ಇದು ಮಾಡಿಬಿಟ್ಟು ಹೋಗ್ತಾರೆ. ಹೇಳ್ತಾನೆ ಇದ್ದೀನಿ, ಅವರಷ್ಟಕ್ಕೆ ಅವ್ರು ಹಂಗೆ ಅಷ್ಟೇ ಬಿಡು, ಅದೇ ಬಿಡು, ಇದು ಬಿಡು, ಯಾವಾಗಲೂ ಬರೋವರೆ ಬರ್ತಾ ಇರ್ತೀವಿ ಅದು ಇದು ಅಂದ್ಕೊಂಡು ಹೊಟ್ಟೆ ಹೋದರು. ಬರ್ತೀನಿ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಇನ್ನೊಂದು 50 rupees ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಇದು ತುಂಬ ಬೇಜಾರಾಯಿತು. ಮೊದಲೇ ಅಷ್ಟು ಮಾತ್ರ ಹೇಳಿದಿದ್ರೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ಕೊಟ್ಬಿಡ್ಬೋದಾಗಿತ್ತು. ಅಷ್ಟೊಂದು ಕಷ್ಟಪಟ್ಟು ಅವತ್ತು ಆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ನೈಟು 1:30 ಆಯಿತು ಅದೊಂದನ್ನು ಸ್ಟಿಚ್ ಮಾಡೋದಕ್ಕೆ. ಅಂದರೆ ಅವರು ಅರ್ಜೆಂಟಾಗಿ ಬೆಳಗ್ಗೆ 2 ದಿನದಲ್ಲಿ ಮದುವೆ ಇದೆ ಅಂತ ಹೇಳಿ ಇದು ಮಾಡಿದ್ರು. ಆವಾಗ ಹಬ್ಬದ ಟೈಮಲ್ಲಿ ಸರಿ ಅಂತ ಹೇಳಿಬಿಟ್ಟು ಅಷ್ಟೊತ್ತಲ್ಲಿ ನಾನು ಸ್ಟಿಚ್ ಮಾಡಿಕೊಟ್ರೆ ಬಂದಿದ್ದು ಇವತ್ತು ಬಂದರು. ಮತ್ತು ಆ ಥರ ಕಡಿಮೆ ಕೊಟ್ಟರು. ಅಷ್ಟೊತ್ತಲ್ಲಿ ನಾನು ಸ್ಟಿಚ್ ಮಾಡಿ ಎಲ್ಲ ಮಾಡಿದ್ದು. ಆ ಥರ ತುಂಬಾ ಇದಾಯಿತು. ಇನ್ನೊಂದ್ಸಲಿ ಬರ್ತಾರೆ, ಎಲ್ಲೂ ಹೋಗಲ್ಲ, ಬರ್ತಾರೆ, ಆವಾಗ ಬೇರೆದ್ರಲ್ಲಿ ಇದು ಮಾಡ್ಕೋಬೇಕು. ಇಲ್ಲಾಂದರೆ ಮೊದಲೇ ಹೇಳಬೇಕು, ಈ ಥರ ನೀವು ಕೊಡೋಂಗಿದ್ರೆ ನೋಡಿ, ಇಲ್ಲಾಂದರೆ ನಾನು ಹೊಲಿಯೋಲ್ಲ ಅಂತ ಹೇಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಇದು ಬಂದ್ಬಿಟ್ಟು ಈ ಥರ ಹೊಲ್ದಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಫೋಟೋನ ಆ್ಯಡ್ ಮಾಡ್ತೀನಿ. ನೋಡಿ ಈ ಥರ ಬಬಲ್ಸ್ ಥರ ಅವಳಿಗೆ ಕೇಳಿದ್ಲು, ಇಲ್ಲಿ ಫ್ರಂಟು ಎಲ್ಲ ಬರಬೇಕು ಅಂತ ಹೇಳಿದ್ದು.
ಅದಕ್ಕೆ ಈ ಥರ ಫ್ರಂಟ್ಗೂ ಅಷ್ಟೇ ಒಂದು ಲೇಸ್ ಹಾಕಿ ಈ ಥರ ಫ್ರಂಟೂ ಬರೋ ಥರ, ಹಾಗೆ ಸ್ಲೀವ್ಸ್ಗೇನು ಈ ಥರ ಬಬಲ್ಸ್ ಥರ, ಮತ್ತು ಅದಕ್ಕೂ ಅಷ್ಟೇ ಈ ಥರ ಸ್ಟಿಚ್ ಮಾಡಿ ಈ ಥರ ಹೊಲ್ದಿದ್ದೀನಿ. ಏನ ನಮ್ಮವನು ಬಂದಿದ್ದ, ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು, ಇನ್ನೇನು ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದಾಯಿತು. ಇದು ಅಷ್ಟೇ ಹೆವಿ ವರ್ಕು, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಈ ಥರ. ಇನ್ನೂ ನೋಡಿ ಇದು ಲೀವ್ಸ್ಗೂ ಈ ಥರ ಕೂತ್ಕೊಳ್ಳೋ ಥರನೂ ಹೊಲ್ದು ಬೀಡ್ಸೂ ಹಾಕ್ಬೋದು. ಆ ಥರ ನೋಡೋಣ ಅವ್ರು ಬೇಗ ಬರ್ತಾರೆ ಇಲ್ವ ಏನು ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ಹೇಳಿದರು ಹುಡುಗಿ, ಈ ಬ್ಲೌಸ್ ಹುಡುಗಿ ಕೇಳಿದ್ಲು, ಇವಾಗ 8:30 ಆ ಥರ ಬರ್ತೀನಿ ಅಂತ. ಇವಾಗ 8 o'clock ಆ ಥರ ಆಗಿದೆ. ಅವ್ರಿಗೆ ನಾಳೆ ಇರೋದು ಫಂಕ್ಷನ್ನು. ಮೊನ್ನೆನೂ ಅಷ್ಟೇ, ಇವತ್ತು ಸಾಯಂಕಾಲ ಇಷ್ಟೊತ್ತಿಗೆ ತಂದುಕೊಟ್ಟು ನೆಕ್ಸ್ಟ್ ಅವತ್ತು ಅಷ್ಟೇ ಹಬ್ಬದ ಸೀಸನ್ನು ಎಲ್ಲನೂ ವರ್ಕ್ ಜಾಸ್ತಿ ಇತ್ತು, ಆವತ್ತು ಅಷ್ಟೇ ಹಾಗೆ ಹೊಲ್ಸು ಕೊಟ್ಟಿದ್ದಾಯಿತು. ಅದೇ ಕೆಲವ್ರಿಗೆ ಆ ಥರ ಅಡ್ಜಸ್ಟ್ ಆಗಿಬಿಡತ್ತೆ. ಕೆಲವರು ತುಂಬ ದಿನಗಳಲ್ಲಿ ಕೊಟ್ಟಿರ್ತಾರಲ್ಲ, ಅವ್ರಿಗೆ ಎಷ್ಟೇ ಟ್ರೈ ಮಾಡಿದ್ರೂ ಅವ್ರಿಗೆ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ. ಈ ಥರ ನೋಡಿದ್ರಲ್ಲ, ಈ ಥರ ಇದೆ, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಹೇಳ್ತೀನಲ್ವ, ನನಗೆ ಇಷ್ಟಪಟ್ಟು ನನಗೆ ಒಪ್ಪೋ ಥರ ಹೊಲಿಬೇಕು ಏನಾದರೂ. ಅಷ್ಟೇ ಅಲ್ವ, ನಾವು ಇಷ್ಟಪಟ್ರೇ ಅದು ನಮಗೆ ಚೆನ್ನಾಗಿ ಬರೋದು. ಯಾರಿಗೋ ಬಿಡು ಬೇರೆಯವ್ರಿಗೆ ಅಂತ ಹೊಲಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಹೊಲಿದ್ರೆ ಇನ್ನೊಂದು ದಿನ ಅವರೇ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಆ ಥರ ಫೋಟೋನು ಆ್ಯಡ್ ಮಾಡ್ತೀನಿ ಯಾವ ಥರ ಇದೆ ಏನು ಅಂತ. ನೋಡೋಣ, ಸ್ವಲ್ಪ ಅವ್ರು ಬರೋದು ಲೇಟ್ ಆದರೆ ಇದಕ್ಕೆ ಬೀಡ್ಸ್ ಹೊಲಿದು ಕೊಟ್ಬಿಡ್ತೀನಿ. ಅದೇ ಅದು ಉಪ್ಮಾಗೆ ಎಲ್ಲನೂ ರೆಡಿ ಮಾಡಿಬಿಟ್ಮೇಲೆ ಮತ್ತೆ ಇದನ್ನು ನೋಡ್ಕೋಬೇಕು. ಇನ್ನು ಅವ್ರಿಗೂ ಇದು ಆಗಬಾರ್ದಲ್ವ, ಟೈಮೂ ಬೇರೆ ಆಗಿದೆ. ಇನ್ನು ಬರೋ ಟೈಮು ಅವರು ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಅಲ್ಲಿ ಇಲ್ಲಿ ಇರ್ತಾರೆ. ಇನ್ನೇನು ಬರೋ ಟೈಮ್ ಅವರು, ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್. ಮತ್ತು ಅಲ್ಲಿ ಏನೇನು ಮಾಡ್ತಾಯಿದ್ದೇನೆ, ನನ್ನ ಮಗ ದೋಸೆಗೆ ನೆನೆಸಿದ್ದ, ನಾಳೆ ದೋಸೆ ಬೇಕು ಅಂತ ಹೇಳಿಬಿಟ್ಟು ಆ ದೋಸೆಗೂ ಗ್ರೈಂಡ್ರಿಗೆ ಹಾಕಿ ಅದೂ ಒಂದು ಕಡೆ ಗ್ರೈಂಡ್ ಆಗ್ತಾಯಿದೆ, ಇನ್ನೊಂದು ಕಡೆ ಅದೇ ತರಕಾರಿನ ಅವನ್ನೇ ಹಚ್ಚಕ್ಕೆ ಹೇಳಿದ್ದೆ, ಅದೂ ರೆಡಿ ಮಾಡಿದ್ದ. ಈಗ ಒಗ್ಗರಣೆ ಹಾಕ್ತೀನಿ, ಏನು ಮಾಡಬೇಕು ಅಂತ ಹೇಳಿ ಕೇಳೋಕ್ಕೆ ಅಂತಲೇ ಬಂದಿದ್ದು. ಅಂದರೆ ಅದೇ ಸ್ವಲ್ಪ ಈ ಥರ ಮಾಡ್ತಾನೆ, ಏನಾದರೂ ಸ್ವಲ್ಪ ಹೇಳ್ಕೊಟ್ರೆ ಮಾಡ್ತಾನೆ, ಇಂಟ್ರೆಸ್ಟ್ ಇದೆ. ಮತ್ತು ದೊಡ್ಡವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಥರ ಕೆಲಸಗಳಲ್ಲಿ. ಅವನ್ನೇ ಬೇರೆ ಥರ ಕೆಲಸಗಳು ಮಾಡೋದು, ಇವನೇ ಬೇರೆ ಥರ, ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ, ಹಾಗೆ. ಬನ್ನಿ ಇದಕ್ಕೆ ಬೀಡ್ಸು ಒಂದೊಂದು ಹೊಲಿದು ಬಿಡೋಣ. ನೋಡಿ ಫ್ರೆಂಡ್ಸ್, ಮತ್ತೆ ಬಂದ್ಬಿಟ್ಟು ಈ ಥರ ಉಪ್ಮಾನ ಮಾಡಿದ್ದೆ. ಅವರಿಗೆ ಉಪ್ಮಾ ಮತ್ತು ನಮಗೆ ಅಂತ ಹೇಳಿಬಿಟ್ಟು ಅನ್ನ ರಸಮ್ ಇಡೋಣ, ಈ ನಡುವೆ ಎಲ್ಲ ರಸಮ್ಮು ಅಂದರೆ ಹಬ್ಬಕ್ಕೆ ಮಾಡಿದ್ದೆ. ಇವಾಗ ಬಂದ್ಬಿಟ್ಟು ಇನ್ನು ಒಂದು ಹೊತ್ತಿಗೆನೇ ಅಲ್ವಾ, ಇನ್ನು ಬೆಳಿಗ್ಗೆಗೆ ಬೇರೆ ಏನಾದರೂ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಇವಾಗ ಅವ್ರಿಗೆ ಉಪ್ಮಾ ಮಾಡಿ ಹಾಗೆ ರಸಮ್ನ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಎಲ್ಲನೂ ಇಟ್ಟಿದ್ದೆ. ಹಾಗೆ ನನ್ನ ಮಗ ದೋಸೆಗೂ ಹಾಕಿ ಗ್ರೈಂಡ್ರಿಗೆ ಹಾಕಿದ್ದ. ನೋಡಿ ಇವಾಗ ರಸಮೂ ಈ ಥರ ಮಾಡಿದೆ. ನನ್ನ ಗಂಟ್ಲು ಒಂಥರ ಇತ್ತಲ್ವ, ಅದಕ್ಕೆ ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಮಾಡೋಣ ಅಂತೇಳಿ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು. ನೋಡಿ ದೋಸೆ ಹಿಟ್ಟು ಹಾಗೆ ಇಡ್ಲಿ ಹಿಟ್ಟಿಗೆ ಅಂತಲೂ ತರಿಯಾಗಿದ್ದಾಗ ಇಡ್ಲಿ ಹಿಟ್ಟಿಗೆ ಅಂತ ಹೇಳಿ ಎತ್ಕೊಂಡ್ಬಿಟ್ಟೆ, ಮತ್ತು ದೋಸೆಗೆ ಅಂತೇಳಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡೆ. ಇಲ್ಲಿ ಬಂದ್ಬಿಟ್ಟು ನಾನು ಕೋಳಿ ಎಲ್ಲ ಮೊಟ್ಟೆ ಇಕ್ಕಿತ್ತು. ಇದು ಬಂದ್ಬಿಟ್ಟು 3 ಕೋಳಿಗಳು ಮೊಟ್ಟೆ ಇಕ್ಕಿದ್ವು. ಹಾಗೆ ಒಂದು ಕೋಳಿದೆಲ್ಲನೂ ವೇಸ್ಟ್ ಆಯಿತು. ಅದು ಒಂದು ಬೇರೆದು ನಾಯಿ ಬರುತ್ತೆ, ಅದು ಬಂದ್ಬಿಟ್ಟು ಎಲ್ಲನೂ ತಿಂದ್ಬಿಟ್ಟಿದೆ. 12 or 14 ಮೊಟ್ಟೆಗಳು, ಇದರದ್ದು 12 ಮೊಟ್ಟೆ, ಇನ್ನೊಂದೆರಡು 2 ಮೊಟ್ಟೆ, ಈ ಥರ ಸೇರಿ 12 14 ಮೊಟ್ಟೆ ತಿಂದ್ಬಿಟ್ಟೋಯ್ತು. ಅದಕ್ಕೋಸ್ಕರ ಹಾಕೋದು ಬೇಡ ಅಂತೇಳಿ ಹಾಗೆ ಇದ್ದೋಗಿದ್ದೆ.
ಇನ್ನು ಈ ಮೊಟ್ಟೆಗಳೆಲ್ಲ ವೇಸ್ಟ್ ಆಗಿಬಿಡ್ತವೆ. ಅದು ಬೇರೆ ಹಾಕಿದ್ರೂ ಈ ಕಡೆ ಕೋಳಿಗಳು ಎಲ್ಲನೂ ಓಡಾಡ್ತಾ ಇರ್ತಾವಲ್ಲ, ನಮ್ಮ ಮನೆ ಹತ್ರ ಬಂತು, ನಿಮ್ಮ ಮನೆ ಹತ್ರ ಬಂತು ಅಂತ ಹೇಳಿಬಿಟ್ಟು ಎಲ್ಲನೂ ಇದು ಮಾಡ್ತಾ ಇರ್ತಾರೆ. ಆವಾಗ ಕೇಳೋಕ್ಕಾಗೋದಿಲ್ಲ. ಕೇಳಿಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ, ಏನಾದರೂ ಕೇಳಿಬಿಡೋಣ ಅಂತ ಎಲ್ಲ ಅನಿಸ್ಬಿಡುತ್ತೆ. ಆ ಥರ ಕೋಳಿಗಳ್ನೂ ಕಟ್ಟಾಕಿ ಸಾಕ್ಕೊಳ್ಳೋಕ್ಕಾಗಲ್ವಲ್ಲ. ಆಗ್ಲೂ ಒಂದು 3-4 ಕೋಳಿಗಳನ್ನ ಕಟ್ಟಾಕಿದ್ದೀನಿ ಇದಕ್ಕೋಸ್ಕರನೇ. ಸರಿ ಅಂತೇಳ್ಬಿಟ್ಟು ಅವತ್ತು ಸಂಡೇ ಆಗಿತ್ತು. ಸರಿ ಹಾಕ್ಬಿಡೋಣ ಇರೋ ಮೊಟ್ಟೆಗಳು ಆಗಿದ್ದಾಗಲಿ. ಇದಕ್ಕೆ ಮಾತ್ರ ಇದ್ರ ಮರಿಗಳೇ ಎಲ್ಲ ಮರಿಗಳು ಇರೋದು. ಇದೇ ದೊಡ್ಡ ಕೋಳಿ. ಸರಿ ಇದಕ್ಕೆ ಹಾಕ್ಬಿಡೋಣ, ಇದ್ರ ಮಕ್ಕಳದು 3 ಇಡ್ತಾ ಇದ್ದಾವೆ, ಅದನ್ನ ಹಾಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದಕ್ಕೆ ಮಾತ್ರ ಹಾಕಿದ್ದೀನಿ. ಒಂದು 16 ಮೊಟ್ಟೆ ಹಾಕಿದ್ದೀನಿ. ನೋಡಬೇಕು ಎಷ್ಟು ಎಷ್ಟು ಮರಿ ಮಾಡುತ್ತೆ ಏನು ಅಂತ ಹೇಳ್ಬಿಟ್ಟು. ನಮಗೆ ಹಳ್ಳಿ ಕಡೆ ಇದೇ ಥರನೇ ಮಾಡ್ತಾಯಿದ್ದಿದ್ದು. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎಲ್ಲನೂ ಇದೇ ಥರನೇ ಮಾಡ್ತಾಯಿದ್ದಿದ್ದು. ಆವಾಗ ಅಂದರೆ 3 ತಿಪ್ಪೆಗಳಿದ್ದಾವಲ್ಲ, ಅಂದರೆ ಕಸ ಹಾಕ್ತಾಯಿದ್ರಲ್ವ, ಹಸು ಸೆಗಣಿ ಎಲ್ಲ ಹಾಕೋದೆಲ್ಲನೂ ಅದು ಇತ್ತಲ್ವ, ಅದ್ರ 3 ಇದರಲ್ಲಿನೂ ಗೊಬ್ಬರ ತೊಗೊಂಬಂದು, ಹುಲ್ಲು ತೊಗೊಂಬಂದು ಗೂಡು ಥರ ಇಟ್ಟು ಮತ್ತು ರಾಗಿ ಎಲ್ಲ ಹಾಗೆ ಇಡ್ತಾಯಿದ್ದಿದ್ದು. ಮತ್ತು ಅದಕ್ಕೆ ಕೋಳಿ ಏನು ಅಂತ ಹೇಳ್ತೀವಲ್ಲ, ಅದು ಬಿದ್ದೋಗ್ತಾಯಿತ್ತು. ಮತ್ತು ನಮ್ಮಮ್ಮ ಎತ್ಕೊಂಡು ಈ ಥರ ರಾಗಿನಲ್ಲೇ ಹಾಕೋಕ್ಕೆ ಇದು ಮಾಡಿದ್ರು. ಅಂದರೆ ಹೇಗೆ ಬೀಳುತ್ತೆ ಅಂದರೆ ಅದು ಇದ್ದತ್ರನೇ ಇರೋದ್ರಿಂದ ನಾವೇ ಇಡಬೇಕಾಗತ್ತೆ ಊಟ ನೀರು ಎಲ್ಲನೂ. ಊಟ ಅಂದರೆ ರಾಗಿ, ಅವುಗಳಿಗೆ ಏನಾದರೂ ಇಕ್ತಾ ಇರ್ತೀವಲ್ಲ, ರಾಗಿ ಆಗಲಿ, ಇನ್ನು ಅಲ್ಲಿ ಕೂತ್ಕೊಂಡತ್ರ ಇರಬೇಕು, ತೇವ ಆಗಬಾರ್ದು ಅಂದರೆ ನಾರ್ಮಲಾಗಿ ರಾಗಿ, ಆವಾಗ ಭತ್ತ ಇರ್ತಾಯಿತ್ತಲ್ವ, ಭತ್ತ ಜೋಳ ಈ ಥರ ಸ್ವಲ್ಪ ಎಲ್ಲನೂ ಆಹಾರನ ಇಡ್ತಾಯಿದ್ದಿದ್ದು ಅವುಗಳಿಗೆ. ಅಲ್ಲೇ ಕೂತ್ಕೊಂಡಿರ್ತಾವಲ್ಲ. ಮತ್ತು 3 ದಿನಕ್ಕೆ 2 ದಿನಕ್ಕೆ ಒಂದ್ಸಲಿ ಆಚೆ ಹೋಗಿ ಬರ್ತಾಯಿದ್ವು ಅವೇ. ಹೋಗಿ ನೀರು ಕುಡಿಯೋದು ಆ ಥರ. ನಾವು ನೀರೂ ಅಲ್ಲೇ ಇಡ್ತಾಯಿದ್ವಿ ನಮ್ಮಮ್ಮ ಎಲ್ಲನೂ. ನೀರೊಂದು ಕಡೆ, ರಾಗಿ ಒಂದು ಕಡೆ. ಆವಾಗ ನಾವು ಚಿಕ್ಕವರಿದ್ದಾಗ ಕೇಳ್ತಾಯಿದ್ರು, ಮರ್ತೋಗ್ದಿರ ಇಡಬೇಕು ಈ ಥರ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಹೇಳ್ತಾಯಿದ್ರು. ಆವಾಗ ಇಡ್ತಾಯಿದ್ವಿ. ಅದೇ ಆ ಥರ ನಾವು ಒಂದೊಂದು ಟೈಮ್ ಮರ್ತೋಗಿದ್ರೆ ಅಂದರೆ ಅದು ಒಂದು ಕಡೆ ಒಳಗಡೆ ಎಲ್ಲಾದರೂ ಇಕ್ಬಿಟ್ಟಿರ್ತೀವಲ್ಲ. ಇವಾಗ ಕೋತಿಗಳು ಬಂದು ಕಿತ್ತಾಕ್ತವೆ, ನಾಯಿಗಳು ಬಂದು ಮೊಟ್ಟೆಗಳು ಎತ್ಕೊಂಡು ಹೊರ್ಟೋಗ್ತವೆ ಅಂತ ಒಳಗಡೆ ಇಟ್ಟಿರ್ತೀವಿ. ಅದನ್ನು ಮರ್ತೋಗ್ತೀವಲ್ವ ಕೆಲವೊಂದು ಸಲ. ಅದಕ್ಕೋಸ್ಕರ ಅದು ಊಟ ಎಲ್ಲ ಕಡಿಮೆ ಆಗಿ ಈ ಥರ ಅದ್ರದ್ದು ಏನೆಲ್ಲ ಬೀಳುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆವಾಗಿಂದ ಈ ಥರ ರಾಗಿನಲ್ಲಿ ನಮ್ಮಮ್ಮ ಹಾಕ್ತಾ ಇದ್ದಂಥದ್ದು. ಅದ್ರ ಪರವಾಗಿಲ್ಲ, ಯಾವಾಗ ಆ ಥರ ಏನು ಬೀಳಲ್ಲ. ನಾನಾದರೆ ಮನೆಯಲ್ಲೇ ಇಟ್ಕೊಂಡಿರ್ತೀನಲ್ವ. ನಮಗೆ ಇದ್ರ ಕಡೆ ಆಚೆ ಎಲ್ಲನೂ ಕೋತಿ ಜಾಸ್ತಿ. ಎಲ್ಲನೂ ಯಾಮಾರಿದ್ರೆ ಸಾಕು ಮೊಟ್ಟೆಗಳನ್ನ ತೊಗೊಂಡು ಹೊಟ್ಟೋಗ್ತವೆ. ಇವು ಒಳಗಡೆ ಪಾರ್ಲರಲ್ಲಿ ಹೋಲ್ಸೇಲಿ ಇಟ್ಟಿದ್ರು ಅಲ್ಲಿನೂ ಬಂದು ತೊಗೊಂಡು ಹೊಟ್ಟೋದ್ವು. ಆ ಥರ ಎಲ್ಲ ಆಗ್ತವೆ. ಯಾರಾದರೂ ಹಳ್ಳಿ ಕಡೆ ಇರೋವರು, ಹಾಗೆ ನಿಮಗೆ ತಿಳಿದಿರೋರು, ಹಳ್ಳಿ ಕಡೆ ಇರೋರು, ಈ ಥರ ಕೋಳಿ ಸಾಕೋರು ಈ ಥರ ಮರಿ ಮಾಡೋಕ್ಕೆ ಈ ಥರ ಹಾಕೋಕ್ಕೆ ಹೇಳಿ. ಚೆನ್ನಾಗಿ ಮರಿಗಳು ಮಾಡ್ತವೆ. ಹಾಗೆ ಈ ಥರ ಏನು ಬೀಳದೆ ಚೆನ್ನಾಗಿ ಆಗತ್ತೆ. ಒಂದ್ಸಲಿ ಟ್ರೈ ಮಾಡೋಕ್ಕೆ ಹೇಳಿ. ಇವರು ಈ ಥರ ಎಲ್ಲ ಹಾಕ್ತೀರಿ ಅಂತ ಅಂದ್ಕೊಂಡಿದ್ದೀರೇನೋ. ನನ್ನ ಲೈಫ್ ಸ್ಟೈಲ್ ನಾನು ತೋರ್ಸೋಕ್ಕೆ ಇಷ್ಟಪಟ್ಟಿದ್ದೀನಿ.